ಮುದ್ದೆನ ಚೀಸ್ ಜೊತೆ ಇನ್ನೊಂದು ಬೈಟ್ ತಗೊಂತೀನಿ. ಮುದಿ ಬೇಡ, ಅದು ಉಪ್ಪಿನಕಾಯಿ ಆಗಿರ್ತಾರೆ. ಹೇಳ್ತಾ ಇಲ್ವಾ ಇದೆಲ್ಲ ಫ್ಲಾಪು. ನಾನು ಹೇಳಿದ್ ಮಾಡು, ಪಾಸ್ ಆಗ್ಬಿಡ್ತೀನಿ. ನೀನು ಒಂದು ಸ್ಪೂನ್ ತಿನ್ನು, ಇಲ್ಲ ಟೀ ಮತ್ತೆ ಆಜ್ಮಲ ಕುಡಿಸ್ಬಿಡ್ತೀನಿ. ದೋಸೆ ಹಿಂದೆಗಡೆ ಯಪ್ಪ ಅಂತೋಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ತಮ್ಮನೇಲಲ್ಲಿ ನೋಡಿದ್ದೀರಾ, ವಿಯರ್ಡ್ ಫುಡ್ ಚಾಲೆಂಜ್. ಈ ಒಂದು ವಿಯರ್ಡ್ ಫುಡ್ ಚಾಲೆಂಜ್ ಕೊಟ್ಟಿರೋದು ನನ್ನ ಕಸಿನ್ಸ್ ಆ್ಯಂಡ್ ಇನ್ನೊಬ್ರು ಯಾರೋ ಫಾಲೋಯರ್ ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿದ್ದಾರೆ. ಸೊ ಒಂದೇ ಒಂದು ಔಟ್ ಮಾಡ್ತಾ ಇದ್ದೀನಿ. ಮಿಕ್ಕಿದೆಲ್ಲ ನನ್ನ ಕಸಿನ್ಸ್ ಕೊಟ್ಟಿರೋದು. ಒಂದು 7 ಆಲ್ಮೋಸ್ಟ್ ಒಂದು 10-15 ಹಾಕಿದ್ರು. ಒಂದು 7ನ ನಾನು ಬರೆದಿಟ್ಕೊಂಡಿದ್ದೆ. ಆ 7ಅಲ್ಲಿ ಮೇ ಬಿ ಒಂದು 6 ಮಾಡ್ತಾ ಇದ್ದೀನಿ, ಒಂದೇ ಒಂದು ಮಾಡ್ತಾ ಇಲ್ಲ. ಸೊ ಯಾವ್ದು ಮಾಡ್ತಾ ಇಲ್ಲ ಅಂತಲೂ ಅದನ್ನು ಆಮೇಲೆ ಹೇಳ್ತೀನಿ. ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಆ್ಯಂಡ್ ಫಸ್ಟ್ ಚಾಲೆಂಜ್ ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಮ್ಯಾಗಿ ಸ್ವಲ್ಪ ಬಿಸಿ ಇದೆ, ಬಿಸಿ ಇದ್ದಾಗಲೇ ತಿನ್ಬಿಡೋಣ ಅಂತ, ಇಲ್ಲಾಂದರೆ ಹಿಂಗಾಗೋಗ್ಬಿಡುತ್ತೆ. ಮ್ಯಾಗಿ ಜೊತೆಗೆ ಜಾಮ್, ಮ್ಯಾಗಿ ಜೊತೆ ಜಾಮ್ ಅಂತೆ. ಸ್ಟ್ರಾಬೆರಿ ಜಾಮ್ ಇಲ್ಲ ನನ್ನ ಮನೇಲಿ ಇದೆ ಅಂತ ಅಂದ್ಕೊಂಡೆ, ಇಲ್ಲ. ಅದಕ್ಕೋಸ್ಕರ ಮನೇಲೇ ಮಾಡಿರುವಂಥ ಮ್ಯಾಂಗೋ ಜಾಮ್ನ ಹಾಕೊತಾ ಇದ್ದೀನಿ. ಕಾಣುತ್ತಾ? ಜಾಮ್ ಬೀಳ್ತೈತೆ. ಓಕೆ, ಇಲ್ಲಿ ಹಾಕೊತಾ ಇದ್ದೀನಿ ಜಾಮ್ನ. ದೋಸೆ ಹಿಂದೆಗಡೆ ಯಪ್ಪ ಅಂತೋಡೆ. ಆ್ಯಂಡ್ ನೋಡಿ. ಸರಿ ಗೈಸ್, ಇವಾಗ ನಾನು ಮ್ಯಾಗಿ ಆ್ಯಂಡ್ ಜಾಮ್ನ ತಿಂತಾ ಇದ್ದೀನಿ. ಫಸ್ಟೇ ತಿಂತಿದ್ದೀನಿ. ನೀರು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಚಾಲೆಂಜ್ ಹೇಳ್ಬೇಕು, ನೀರು ಕುಡಿ, ಫುಲ್ ಆಗೋವರೆಗೂ ನೀರು ಕುಡಿ. ಅಯ್ಯೋ, ಇಷ್ಟೊಂದು ಬೇಡ. ಈ ಒಂದು ಇದನ್ನ ಯಾವ ಫಾಲೋಯರ್ಸೇ ಕೊಟ್ಟಿರೋದು. ಜಾಮೇ ಹಾಕೊಂತಿಲ್ಲ ಜಾಸ್ತಿ. ಮಿಕ್ಸ್ ಆಗಿದೆ ಕಡೆ. ಇಲ್ಲ, ಅಲ್ಲಿ ಕೆಳಗಡೆ ಬಿತ್ತು ದಪ್ಪದು ಒಂದು ಚಂಕು. ತಿನ್ನು, ಅದನ್ನ ಹಾಕೋ, ದೊಡ್ಡದು ತಿನ್ನು. ಗೈಸ್ ಜಾಸ್ತಿ ನಾನೆಲ್ಲ ಗಬಗಬಾರ ತಿನ್ಬೇಕು. ನಾನು ಹೇಳಿದ್ದನ್ನಂತೂ ಮಾಡಲ್ಲ, ಇದನ್ನಾದ್ರೂ ಮಾಡು ನೆಟ್ಗೆ. ಅಲ್ಲಿ ಇನ್ನೂ ಜಾಮ್ ಕಾಣ್ತಾ ಇಲ್ಲ ನನಗೆ. ಏನಿಲ್ಲ, ಚೆನ್ನಾಗಿದೆ ಗೈಸ್, ಪರವಾಗಿಲ್ಲ ಅಂತ ಅಂತಾರೆ ನೋಡಿ. ಇವಾಗ ಪರವಾಗಿಲ್ಲ ಗೈಸ್, ಜಾಮ್ ಒಂಥರ ಇದಾಗಿದೆ, ಮ್ಯಾಗಿ ಒಂಥರ. ಇನ್ನೊಂದು ಸ್ಪೂನ್ ತಿನ್ನು, ಇಲ್ಲ ಟೀ ಮತ್ತು ಆಜ್ಮಲ ಕುಡಿಸ್ಬಿಡ್ತೀನಿ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ನೀರು ಕುಡಿಯಂಗಿಲ್ಲ, ದಟ್ ಇಸ್ ದ ರೂಲ್ ಆಫ್ ದಿಸ್ ಥಿಂಗ್. ಈ ವಿಡಿಯೋ ಮಾಡ್ತಿರೋದು ನಾನು ಲವ್ ಮಾಡ್ಕೊಳ್ಳೋದು ನೀನಲ್ಲ. ಬಾಯ್ ಮುಚ್ಚು. ದಟ್ ಈಸ್ ದಿ ರೂಲ್ ಅಂತೆ. ಯಾ ಗೈಸ್, ಮ್ಯಾಗಿ ಮತ್ತೆ ಜಾಮ್ ಕೆಡದಾಗಿತ್ತು. ಅದು ಮ್ಯಾಂಗೋ ಜಾಮ್ ಬೇರೆ, ಸ್ಟ್ರಾಬೆರಿ ಜಾಮು ಅಲ್ಲ. ಒಂಥರ ಮ್ಯಾಗಿ ಟೇಸ್ಟೇ ಬರಲಿಲ್ಲ, ಬರೀ ಜಾಮೇ ತಿನ್ನಂಗಾಯ್ತು. ಜಾಮ್ ಜೊತೆಗೆ ಏನೋ ಏನಂತಾರೆ, ಎರೆಹುಳ ಬಂದಂಗಾಯ್ತು. ಈ ಒಂದು ವಿಯರ್ಡ್ ಫುಡ್ ಐಟಮ್ಗೆ ನಾನು ಐ ವುಡ್ ರೇಟ್ 2 out of 10. ಅವಳಿಗೆ ಇಷ್ಟ ಇಂಥದ್ದೆಲ್ಲ ಬರೀ ಇಲ್ಲಿ ಡೌ ಮಾಡ್ತಾಳೆ. ನೆಕ್ಸ್ಟ್ ಏನಂದೆ? ಹೇಳಿ ನೆಕ್ಸ್ಟ್ ಏನಂದೆ? ಇಂಥದ್ದು ಇಷ್ಟ ನಿಂಗೆ, ಬರೀ ಡೌ ಮಾಡ್ತಿದ್ಯಾ ಇಲ್ಲಿ ಅಂದೆ ತಿನ್ನಕ್ಕೆ. ತಿನ್ಬಿಡು, ನೀನೇ ತಿನ್ಬಿಡು ತಗೋ. ನಂಗೆ ತುಂಬಾ ಇಷ್ಟ ನೋಡು. ಹೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ತುಂಬಾ ಇಷ್ಟ ಆಯ್ತಿದೆ, ತಿನ್ ಮುಗ್ಸಾಗ್ತಿದೆ. ಸೊ ನೆಕ್ಸ್ಟ್ ಚಾಲೆಂಜ್ ಬಂದ್ಬಿಟ್ಟು, ಇದು ನಮ್ಮ ಅಕ್ಕ ಕೊಟ್ಟಿರೋದು. ನಮ್ಮ ಅಕ್ಕ ಚಂದನಕ್ಕ ಅವರು ಒಂದು 5-6 ಹಾಕಿದ್ದಾರೆ. ಅದರಲ್ಲಿ ಅವರು ಹಾಕಿರೋದ್ರಲ್ಲಿ 2 ಮಾಡ್ತಾ ಇದ್ದೀನಿ. ಒಂದು ಮಾವಿನಹಣ್ಣು ಜೊತೆಗೆ ಗಾರ್ಲಿಕ್ ಪೇಸ್ಟ್. ಗಾರ್ಲಿಕ್ನ ಪೇಸ್ಟ್ ಮಾಡಲಿಲ್ಲ, ಜಜ್ಜಿಬಿಟ್ಟೆನೆ ಹಾಕಿದ್ದೀನಿ. ಮಾವಿನಹಣ್ಣು ಕೂಡ ನಮ್ಮ ಮನೇಲಿ ಅರ್ಧ ಕೊಳ್ತು ಹೋಗ್ಬಿಟ್ಟಿದ್ದೀನಿ, ಅರ್ಧ ಸೈಡ್ ಚೆನ್ನಾಗಿತ್ತು. ಇಷ್ಟೇ ಸಿಕ್ಕಿದ್ದು ಮಾವಿನಹಣ್ಣು. ಸೊ ಟೇಸ್ಟ್ ಮಾಡೋಣ. ಮ್ಯಾಂಗೋ ಪ್ಲಸ್ ಗಾರ್ಲಿಕ್ ಪೇಸ್ಟ್. ನೋಡಿ ಗೈಸ್, ಪ್ರೂಫ್ ತೋರಿಸ್ತಾ ಇದ್ದೀನಿ. ಗಾರ್ಲಿಕ್ ಇದೆ ಅಲ್ಲಿ, ಗಾರ್ಲಿಕ್. ಸಿಪ್ಪೆ ಮತ್ತೆ ಬರ್ತೈತೆ. ಆಕ್ಚುಲಿ ಚೆನ್ನಾಗಿದೆ ಗೈಸ್, ಮ್ಯಾಂಗೋ ಪ್ಲಸ್ ಗಾರ್ಲಿಕ್ ಚೆನ್ನಾಗಿದೆ. ನಾನು ಬೇಕಾದ್ರೆ ಇನ್ನೊಂದು ಬೈಟ್ ತಗೊತೀನಿ. ಟೇಸ್ಟ್ ಅಷ್ಟು ಕೆಡ್ದಾಗಿಲ್ಲ. ಪೇಸ್ಟ್ ಮಾಡ್ಕೊಂಡಿದ್ದು ಮೇ ಬಿ ಹಿಂಗೆ ಬರ್ತಿತ್ತು. ಏನೋ ಒಂದು ಡಿಫ್ರೆನ್ಸ್ ಅನಿಸ್ತೀರಾ?
ನಾವು ಮಾವಿನಕಾಯಿ ಜೊತೆಗೆ ಜಜ್ಜಿ ಮಾವಿನಕಾಯಿ ಮಾಡ್ಕೊಂಡು ನಾವು ಬೆಳ್ಳುಳ್ಳಿ ಹೆಂಗೆ ಹಾಕ್ತೀವಿ ಅದೇ ಥರ ಸ್ವೀಟ್ ಮ್ಯಾಂಗೋ ಪ್ಲಸ್ ಗಾರ್ಲಿಕ್ ಚೆನ್ನಾಗೇ ಇದೆ ಇದು. ಐ ವುಡ್ ರೇಟ್ 8 out of 10 ಫಾರ್ ದಿಸ್ ಮ್ಯಾಂಗೋ ಆ್ಯಂಡ್ ಗಾರ್ಲಿಕ್ ಪೇಸ್ಟ್ ಗಾರ್ಲಿಕ್ ಚೆನ್ನಾಗಿದೆ. ತಿನ್ನ ನೀನು ನಂಗಂತ ಭಾಗ್ಯ ಇನ್ನೂ ಬಂದಿಲ್ಲ. ನೆಕ್ಸ್ಟ್ ಕಮಿಂಗ್ ಟು ದಿ ನೆಕ್ಸ್ಟ್ ಐಟಮ್ ಸ್ವೀಟ್ ಬೂಂದಿ ಪ್ಲಸ್ ಉಪ್ಪಿನಕಾಯಿ. ಈ ಒಂದು ಇದನ್ನ ನಮ್ಮ ಜೀವಿತಕ್ಕವರು ನನಗೆ ಕೊಟ್ಟಿರೋದು. ಸ್ವೀಟ್ ಬೂಂದಿ ಇಷ್ಟೇ, ಎಷ್ಟು ಒಂದೇ ಒಂದು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಸ್ಪೂನ್ ಬೇಕಲ್ಲ, ಇವಾಗ ಇಲ್ಲೇ ಎತ್ಕೊತಾ ಇದ್ದೀನಿ ಮ್ಯಾಂಗೋದೇನೆ. ಉಪ್ಪಿನಕಾಯಿ ಆ್ಯಂಡ್ ಸ್ವಲ್ಪ ಹಾಕೋ. ಸ್ವೀಟ್ ಬೂಂದಿ ಪ್ಲಸ್ ಉಪ್ಪಿನಕಾಯಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ. ನಮ್ಮ ಜೀವಿತಕ್ಕೆ ಆ್ಯಕ್ಚುಲಿ ಬರೀ ಬೂಂದಿ ಅಂತ ಹಾಕಿತ್ತು, ಸ್ವೀಟ ಖಾರ ಅಂತ ಹಾಕಿರ್ಲಿಲ್ಲ. ನಾನು ಬೇಕಾದ್ರೆ ಖಾರ ಬೂಂದಿ ಜೊತೆನೇ ತಿನ್ಬೋದಿತ್ತು, ಬಿಕಾಸ್ ಖಾರ ಬೂಂದಿ ಆ್ಯಂಡ್ ಉಪ್ಪಿನಕಾಯಿ ಚೆನ್ನಾಗೇ ಇರುತ್ತೆ. ಬಟ್ ಅಂದು ಬೇಡ, ಮೋಸ ಮಾಡೋದು ನಂಗೆ ಗೊತ್ತು. ನಮ್ಮ ಅಕ್ಕ ಮೆಂಟ್ ಸ್ವೀಟ್ ಬೂಂದಿ ಓನ್ಲಿ. ಸೊ ಸ್ವೀಟ್ ಬೂಂದಿ ಪ್ಲಸ್ ಉಪ್ಪಿನಕಾಯಿ ತಿಂತಾ ಇದ್ದೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟು ಬರೀ ಉಪ್ಪಿನಕಾಯಿ ಬರ್ತಾ ಇದೆ. ಉಪ್ಪಿನಕಾಯಿ ಜೊತೆಗೆ ಮಧ್ಯೆ ಮಧ್ಯೆ ಏನೋ ಸಕ್ಕರೆ ಸಿಕ್ದಂಗೆ ಅನಿಸ್ತಾ ಇದೆ ಉಪ್ಪಿನದು. ಅದು ನಾನು ಉಪ್ಪಿನಕಾಯಿ ತಗೊಂಡಿರೋದು ಬೆಳ್ಳುಳ್ಳಿ ಉಪ್ಪಿನಕಾಯಿ. ಹೇಳ್ತಾ ಇಲ್ವಾ ಇದೆಲ್ಲ ಫ್ಲಾಪು. ನಾನು ಹೇಳಿದ್ ಮಾಡು, ಪಾಸ್ ಆಗ್ಬಿಡ್ತೀಯ ನೀನು. ಅಸಹ್ಯವಾಗಿದ್ದು ವಯಸ್ಸಿದ್ದು. ನಾನು ಹೇಳಿದ್ದು ಮ್ಯಾಗಿ ಜಾಮ್ ಅಷ್ಟು ಅಸಹ್ಯವಾಗಿರಲಿಲ್ಲ, ಬಟ್ ಇದಕ್ಕೆ ಒಂದು 5 out of 10 ಕೊಡ್ತೀನಿ. ನಾನು ಉಪ್ಪಿನಕಾಯಿ ಜಾಸ್ತಿ ಹಾಕೊಂಡೆ. ಸ್ವೀಟು ಬೂಂದಿ ಆ್ಯಕ್ಚುಲಿ ಬೂಂದಿ ಒಂಥರ ಏನೋ ಸಕ್ಕರೆ ಮಧ್ಯ ಸಿಕ್ದಂಗೆ ಕಡುಮ್ ಅಂತ ಸಿಕ್ತು. ಚೆನ್ನಾಗಿರಲಿಲ್ಲ, ಅಸಹ್ಯವಾಗಿತ್ತು. ಬಟ್ ಸ್ಟಿಲ್ 5 out of 10. ಮ್ಯಾಗಿ ಆ್ಯಂಡ್ ಜಾಮ್ ಇಸ್ ವರ್ಸ್ಟ್. ಆ್ಯಂಡ್ ಇನ್ನೊಂದು ಯಾವುದು ಮಾಡ್ತಿಲ್ಲ ಅಂತ ಅಂದರೆ, ನಮ್ಮ ಭಾವ ಅವರು ಮುದ್ದೆನ ಚೀಸ್ ಜೊತೆ ಮಾಡ್ಕೊಂಡು ತಿನ್ನು ಅಂತ ಅಂದಿದ್ದು. ಮುದ್ದೆ ಮಾಡಬೇಕಾದ್ರೆ ಚೀಸ್ ಹಾಕ್ಬಿಟ್ಟು ಚೀಸ್ ಮುದ್ದೆ ಮಾಡ್ಕೊಂಡು ತಿನ್ನಬೇಕು ಅಂತ ಮಾಡೋಣ ಅಂತ ಅಂದ್ಕೊಂಡೆ. ನಂಗೆ ಮುದ್ದೆ ಮಾಡೋಕ್ಕೆ ಬರಲ್ಲ. ನಮ್ಮ ಜೋಸ್ನ ಅವರು ಮುದ್ದೆ ಮಾಡಿಕೊಡ್ಬೇಕು. ಬಟ್ ಜೋಸ್ನ ಏನಾರ ಚೀಸ್ ಮುದ್ದೆ ಮಾಡಿದೆ ಅವ್ರ ಲೈಫ್ನಾಗ ಮುದ್ದೆ ತಿನ್ನಲ್ಲ, ಅವ್ರು ಮಾಡ್ಕೊಡಲ್ಲ ಅಂತ ಅಂದು ಅದಕ್ಕೋಸ್ಕರ ಸುಮ್ಮನೆ. ಇನ್ನೊಂದು ನಮ್ಮ ಅಕ್ಕ ಹೇಳಿದ್ದು ಪಾನಿಪುರಿಗೆ ಟೀ ಹಾಕೊಂಡು ಕುಡಿಬೇಕು ಅಂತ. ಅದನ್ನು ಅಷ್ಟೇ, ಅದು ಕುಡಿದ್ರೆ ನಾನು ಲೈಫ್ ಲಾಂಗ್ ಟೀ ಕುಡಿಯೋದು ಬಿಡ್ತೀನಿ, ಪಾನಿಪುರಿ ತಿನ್ನೋದು ಬಿಟ್ಬಿಡ್ತೀನಿ ಅಂತ. ನಾನು ಚಾಲೆಂಜ್ನ ಡಿಚ್ ಮಾಡಿ ಅವ್ರ ಮಗಳು ಕೊಟ್ಟಿರೋ ಅಂತ ಚಾಲೆಂಜ್ನ ಮಾಡ್ತಾ ಇದ್ದೀನಿ, ವಿಚ್ ಈಸ್ ಚಾಕ್ಲೇಟ್ ಕೇಕ್, ಕುಕೀಸ್ ಆ್ಯಂಡ್ ವಿತ್ ಸಮ್ ಕೆಚಪ್ ಜೊತೆ ಅದನ್ನು ತಿನ್ಬೇಕಂತೆ. ಸೊ ನಾನು ಹಾಕ್ಕೊಡ್ತೀನಿ ನಿನಗೆ ಎಷ್ಟೆಷ್ಟು ಅಂತ. ನೀನು ಕಮ್ಮಿ ಹಾಕಂತೀಯ, ಮೋಸ ನೀನು. ಆಯ್ತು ಬಾ, ಜೋಸ್ತಾನೆ ಹಾಕ್ಕೊಡ್ತಾನಂತೆ ಬಾ. ನಾನು ಹಾಕ್ಕೊಡ್ತೀನಿ ಸುಮ್ಮನೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಏನು ಮಾತಾಡಬೇಕು ಅನ್ನೋದೇ ಮಾತಾಡ್ತಾ ಡಿಪ್ರೆಷನ್. ಓಕೆ ಗೈಸ್, ಈಗ ನೆಕ್ಸ್ಟ್ ಚಾಲೆಂಜ್ ಬಿಸ್ಕೆಟ್ಟು ಮಧ್ಯದಲ್ಲಿ ನಾನು ಚಾಕ್ಲೇಟ್ ಕೇಕ್ ಹಾಕೊಂಡಿದ್ದೀನಿ. ಇದನ್ನ ಕೆಚಪ್ ಜೊತೆ ತಿನ್ಬೇಕಂತೆ. ಸೊ ಹಿಂಗಿದೆ ನೋಡಿ, ಬಿಸ್ಕೆಟ್ ಮಧ್ಯ ಕೇಕು, ಇದ್ರ ಜೊತೆ ಕೆಚಪ್. ಕೆಚಪ್ನ ಹಿಂಗೆ ಹಾಕೊಂಡಿದ್ದೀನಿ. ಈಗ ಟೇಸ್ಟ್ ಮಾಡೋಣ ಇದನ್ನು. ಇದು ಯಾವುದೋ ನನ್ನ ಅಕ್ಕನ ಮಗಳು ಏನು ಹೇಳಿದ್ಲು ಅಂತ ಅಂದರೆ, ಅವಳ ಬರ್ಡೇಗೆ ಯಾವುದೋ ಒಂದು ಫ್ರೆಂಡ್ ಒಬ್ಳು ಈ ಥರ ತಿಂತಿದ್ಲಂತೆ, ಅದನ್ನು ತಿನ್ನು ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದು. ಅದು ಕುಕ್ಕೀಸ್ ಜೊತೆ ತಿಂದಿದ್ದು. ಇಲ್ಲಿ ನಮಗೆ ಕುಕ್ಕೀಸ್ ಸಿಗಲ್ಲ ಅಂತ ಅಂದ್ಬಿಟ್ಟು ಬಿಸ್ಕೆಟ್ ತೊಗೊಂಬಂದಿದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಆ್ಯಕ್ಚುಲಿ ಪಪ್ಪಾಯ ನಾಟ್ ಬ್ಯಾಡ್. ಒಂಥರ ಹುಳಿ ಒಂಥರ ಸ್ವೀಟ್ ಇದೆ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಚೆನ್ನಾಗಿದೆ, ಒಂಥರ ಚೆನ್ನಾಗಿಲ್ಲ ಇದು. ಮೇ ಬಿ ಅದಕ್ಕೆ ಆ ಹುಡುಗಿ ತಿನ್ನುತ್ತೆ ನನಗೆ. ಐ ವುಡ್ ರೇಟ್ 6 out of 10 ಫಾರ್ ದಿಸ್. ಚೆನ್ನಾಗಿದೆ ಗೈಸ್. ಗುಡಿ ಬಂದ್ಬಿಡ್ತೀವಿ, ತುಂಬ ನೀರು ಕುಡಿತೀವಿ. ಒಂದು ನಿಮಿಷ ಗೈಸ್, ಆಗ್ತಾಯಿದೆ.
ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅಂದ್ಕೊಂಡೆ. ತಿನ್ನಬೇಕಾದ್ರೆ ಓಕೆ ನಾರ್ಮಲ್ ಆಗಿತ್ತು, ಬಟ್ ಒಂದೇ ಸೈಡು ಕೆಚಪ್ ಜಾಸ್ತಿ ಆಗಿತ್ತು. ಅದು ಹಂಗೆ ಹಾಕಿದ ತಕ್ಷಣ ಹುಳಿ ಆಯಿತು, ಚೆನ್ನಾಗಿರಲಿಲ್ಲ. 6 ಅಲ್ಲ 3 ಔಟ್ ಆಫ್ 10 ಕೊಡ್ತೀನಿ ಈ ಒಂದು ರೆಸಿಪಿ. ನಮ್ಮ ಅಕ್ಕನ ಮಗಳು ನಾನು ಕೊಟ್ಟಿರೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಚಂದನ ಅಕ್ಕದೇ 4-5 ಕೊಟ್ಟಿದ್ದಾಗ ಅದರಲ್ಲಿ 2 ಪಿಕ್ ಮಾಡಿದ್ದು. ಅದ್ರ ಜೊತೆಗೆ ಏನು ಅಂತಂದರೆ ಮೊಟ್ಟೆ ಮಧ್ಯ ನಾನು ಎಲ್ಲೋನ ತೆಗೆದಿದ್ದೀನಿ. ಎಲ್ಲೋನ ತೆಗೆದ್ಬಿಟ್ಟು ಇಲ್ಲಿ ಮ್ಯಾಂಗೋ ಜಾಮ್ ಹಾಕ್ತಾಯಿದ್ದೀನಿ. ಎಲ್ಲೋ ಕಲರ್ ಇದೆ. ನಮ್ಮ ಅಕ್ಕ ಸ್ಟ್ರಾಬೆರಿ ಜಾಮ್ ಅಂತ ಅಂದಿದ್ದು. ಸ್ಟ್ರಾಬೆರಿ ಜಾಮ್ ಮನೇಲಿದೆ ಅಂತ ಅಂದ್ಕೊಂಡೆ, ಇರಲಿಲ್ಲ. ಅದಕ್ಕೋಸ್ಕರ ಮ್ಯಾಂಗೋ ಜಾಮಲ್ಲೇ ನಾವು ನಡೆಸ್ತಾ ಇದ್ದೀವಿ. ಯಾಕಂದರೆ ಪ್ರ್ಯಾಂಕ್ ಮಾಡ್ಬೋದು ಅಂತಂದರೆ ಆರಾಮಾಗಿ ಈ ಥರ ಮ್ಯಾಂಗೋ ಜಾಮಾಗಿ ಪ್ರ್ಯಾಂಕ್ ಮಾಡ್ಬೋದು. ಬಿಕಾಸ್ ಲಿಟ್ರಲಿ ಇದು ಎಗ್ ಕಣ್ಣಂಗೆ ಕಾಣ್ತಾ ಇದೆ. ಸೊ ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಮೊಟ್ಟೆ ಆ್ಯಂಡ್ ಮ್ಯಾಂಗೋ ಜಾಮ್ रुको जरा सबर करो. ಸರಿಯಾಗಿತ್ತು. ನಮ್ಮ ಅಕ್ಕ ಕೊಟ್ಟಿದ್ದ ಫಸ್ಟ್ ಮುಂದೆದು ಚೆನ್ನಾಗಿತ್ತು. ಮ್ಯಾಂಗೋ ವಿತ್ ಗಾರ್ಲಿಕ್ ಪರವಾಗಿಲ್ಲ, 8 ಔಟ್ ಆಫ್ 10 ಕೊಟ್ಟಿದೆ. ಇದು ಮೈನಸ್ ಫುಲ್ ಹಾಕೋಬಿಟ್ನಾ. ಓಕೆ ಗೈಸ್, ಲಾಸ್ಟ್ ಒನ್. ಇದು ನಮ್ಮ ಪ್ರೀತಿಯಾಗಿ ಕೊಟ್ಟಿರೋದು. ನನ್ನ ಫೇವ್ರೆಟ್ ಸ್ವೀಟಿಗೆ ಖಾರ ಹಾಕೊಂಡು ತಿನ್ಬೇಕಂತೆ. ಅದ್ರ ಜೊತೆಗೆ ಪುದೀನ ಚಟ್ನಿ ಹೇಳಿದ್ನು. ನಮ್ಮನೇಲಿ ಪುದೀನ ಇಲ್ಲ, ಸೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದರೆ. ಬಟ್ ಇವಾಗ ನಾನು ರಸಗುಲ್ಲ ಪ್ಲಸ್ ಅದಕ್ಕೆ ಖಾರ ಪುಡಿ ಹಾಕೊಂಡು ತಿಂತಾ ಇದ್ದೀನಿ. ರಸಗುಲ್ಲ ಆ್ಯಂಡ್ ಖಾರ ಪುಡಿ. ಇದ್ರ ಮೇಲೆ ಫುಲ್ ಆಗಲ್ಲ, ಫುಲ್ ಯಾಕೆ ವೇಸ್ಟ್ ಮಾಡಲಿ, ಅರ್ಧ ತಿನ್ನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅರ್ಧ ಕಟ್ ಮಾಡ್ತೀನಿ. ಬಿಕಾಸ್ ಇದು ತುಂಬ ದೊಡ್ಡದಿದೆ ರಸಗುಲ್ಲ, ಫುಲ್ಲು ತಿನ್ನೋಕ್ಕಾಗಲ್ಲ. ಈ ಒಂದು ಪ್ಲೇಟ್ಗೆ ನಾನು ರಸಗುಲ್ಲ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರಸಗುಲ್ಲದು ರಸನೂ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಖಾರ ಪುಡಿನ ಉದುರಿಸ್ಕೊತೀನಿ. ನೋಡಿ ಗೈಸ್, ರಸಗುಲ್ಲ ಪ್ಲಸ್ ಖಾರ ಪುಡಿ ಹಿಂಗಿದೆ. ಸೊ ಲಾಸ್ಟ್ ಒನ್. ಇದು ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ಚಿಯರ್ಸ್ ಗೈಸ್. ದೇವರೇ ನನ್ನ ಕಾಪಾಡಲಿ. ಲೈಫಲ್ಲಿ ನೆಕ್ಸ್ಟು ನಾನು ರಸಗುಲ್ಲ ತಿನ್ನೋಂಗಾಗಲಿ. ಮತ್ತೆ ಏನು ಅಂತ ಡಿಫ್ರೆನ್ಸೇ ಇಲ್ಲ, ಬಟ್ ಖಾರ ಘಾಟು ಉಳಿದಿದೆ ಒಳಗಡೆ. ಇದೆಲ್ಲ ಚೆನ್ನಾಗಿದೆ, ಬಟ್ ಖಾರ ಟೇಸ್ಟ್ ಗೊತ್ತಾಗಲ್ಲ. ಖಾರ ನಮಗೆ ತಿಂದಾದ್ಮೇಲೆ ಇಲ್ಲಿ ಗಂಟ್ಲಲ್ಲಿ ಘಾಟ್ ಹೊಡಿತಾ ಇದೆ. ಇದು ರಸ ಒಳಗಡೆನೂ ಕೂಡ ಸ್ವೀಟ್ ಇರುತ್ತಲ್ಲ, ಸೊ ಅದು ಕಚ್ಚಿದಾಗ ಸ್ವೀಟ್ ಫಸ್ಟ್ ಬರುತ್ತೆ, ಆಮೇಲೆ ಖಾರ ಘಾಟ್ ಹೊಡಿಯುತ್ತೆ. ಇದೊಂದು ಏನು ಅಷ್ಟೊಂದು ವಿಯರ್ಡ್ ಅನಿಸಲ್ಲ. ಮೇ ಬಿ ಅವ್ಳು ಹೇಳ್ದಂಗೆ ಪುದೀನ ಚಟ್ನಿ ಹಾಕೊಂಡಿದ್ರೆ ಇನ್ನು ಕೆಳಗಿರೋದೇನೋ. ಬಟ್ ಖಾರ ಪುಡಿ ಜೊತೆ ತಿಂದರೆ ಐ ವುಡ್ ರೇಟ್ 5 ಔಟ್ ಆಫ್ 10 ಫಾರ್ ದಿಸ್. ಬಟ್ ಸ್ವೀಟ್ ಜಾಸ್ತಿ ಬರುತ್ತೆ ಇದರಲ್ಲಿ. ಸೊ ಇಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಆಗಿತ್ತು. ಈಗ ಅರ್ಧ ಮಿಕ್ಕಿರೋ ರಸಗುಲ್ಲನ ತಿಂದ್ಬಿಡೋಣ ಬೇಕಾ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ನಾನೊಂದು 6 ವಿಯರ್ಡ್ ಫುಡ್ನ ಚಾಲೆಂಜ್ನ ನಾನು ಟ್ರೈ ಮಾಡಿದ್ದೀನಿ. ಜಾಸ್ತಿನೂ ಮಾಡೋಕ್ಕೆ ಹೋಗಿಲ್ಲ, ಆ್ಯಂಡ್ ಇಲ್ಲಿ ಜಾಸ್ತಿನೂ ತಿಂದಿಲ್ಲ. ಬಿಕಾಸ್ ನನಗೆ 2-3 ದಿವಸದಿಂದ ಹೊಟ್ಟೆ ಸರಿ ಇಲ್ಲ. ನಮ್ಮಮ್ಮ ಇದನ್ನೆಲ್ಲ ದಿನ ಬಿಟ್ಟು ದಿನ ಮಾಡು ಅಂತಂದರೆ ನಮ್ಮಮ್ಮ ಅಂದ್ಕೊಂಡು ಎಲ್ಲದನ್ನು ನಾನು ಫುಲ್ ತಿಂತೀನಿ ಅಂತ ನಾನೆಲ್ಲ ಒಂದೊಂದು ಬೈಟೇ ತೊಗೊಂಡಿದ್ದು. ಬಿಕಾಸ್ ಹೊಟ್ಟೆಗೆ ನಾನು ಆಗ್ಬಿಡ್ತದೆ ಅಷ್ಟೇ, ಮುಗಿತದೆ. ನಾನು ಡ್ರಿಪ್ಸ್ ಹಾಕ್ಸ್ಕೊಂಡು ಮಲ್ಕೋಬೇಕಾಗುತ್ತೆ. ಈಗಲೇ ನಂಗೆ ಹೊಟ್ಟೆ ಒಂಥರ ಆಗ್ತಾ ಇದೆ ಗೈಸ್. ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಒಂದೊಂದು ಬೈಟೆ ತಿಂದಿದ್ದು. ಆ್ಯಂಡ್ ಈ ಒಂದು ವಿಯರ್ಡ್ ಫುಡ್ ಚಾಲೆಂಜ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.